ಎಲ್ಲ ಮಕ್ಕಳಿಗೂ, ಪಾಲಕರಿಗೂ ಹಾಗೂ ಶಿಕ್ಷಕರಿಗೂ ಸ್ವಾಗತ, ಸುಸ್ವಾಗತ. ಈ OTPಯನ್ನ ಕೇಳುವುದನ್ನ ನಿಲ್ಲಿಸಿ ಅನ್ನುವಂತ ಧ್ಯೇಯದೊಳಗ ಈ ವಿಡಿಯೋದೊಳಗ ನಾನು ಘೋಷಣೆ ಅಥವಾ ಕವಿತೆ ಬರೆಯುವ ಸ್ಪರ್ಧೆಯ ಬಗ್ಗೆ ಹೇಳ್ತಾ ಇದ್ದೀನಿ. ಅಂದ್ರೆ ನೀವು ಈ ಘೋಷಣೆ ಅಥವಾ ಕವಿತೆ ಬರೆಯುವ ಸ್ಪರ್ಧೆಯೊಳಗೆ ನೀವು ಏನ್ ಮಾಡ್ಬೇಕು ಅಂತ ಹೇಳಿ. ಈ ಘೋಷಣೆ ಅಥವಾ ಕವಿತೆ ಬರೆಯುವ ಸ್ಪರ್ಧೆ ಬರೀ ನಿಮ್ಮೊಳಗಿರುವಂತಹ ಪ್ರತಿಭೆ ಮಾತ್ರ ಹೊರಗೆ ತಗೊಂಡ್ ಬರಂಗಿಲ್ಲ. ಅದರಿಂದ ನೀವು ಇನ್ನೂ ಹೆಚ್ಚು ಜಾಗೃತರಾಗ್ತೀರಿ. ಹೆಂಗಪ್ಪ ಅಂದ್ರೆ ನೀವು ಇದ್ರ ಬಗ್ಗೆ ರಿಸರ್ಚ್ ಮಾಡ್ತೀರಿ, ಇನ್ನೊಂದ್ ಸ್ವಲ್ಪ ಓದ್ತೀರಿ, ಇನ್ನೊಂದ್ ಸ್ವಲ್ಪ ತಿಳ್ಕೊಳಕ್ ಪ್ರಯತ್ನ ಮಾಡ್ತೀರಿ. ಅವಾಗ ನಿಮ್ಮಲ್ಲಿ ಏನು ಅಂತಂದ್ರ ಅವೇರ್ನೆಸ್ ಇನ್ನೂ ಜಾಸ್ತಿ ಆಗ್ತೈತಿ. ಆಮೇಲೆ ನಿಮ್ಗ ಇದು ಒಂದು ಬಲವಾದ ನಿರ್ಧಾರ ತಗೊಳಕ್ ಸಹಾಯ ಮಾಡ್ತೈತಿ. ಏನಂತ ಹೇಳಂದು ಇನ್ಮೇಲಿಂದ ನಾನು ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡಬಾರ್ದು ಅಂತ. ಯಾಕಂದ್ರೆ ನಿಮಗ ಅಷ್ಟು ಅವೇರ್ನೆಸ್ ಬಂದ್ಬಿಟ್ಟಿರ್ತೈತಿ. ನಿಮಗ್ ಅವೇರ್ನೆಸ್ ಬರುದಲ್ದನ ಇದರಿಂದ ನೀವು ಬೇರೆದವರ್ಗುನು ಅವೇರ್ನೆಸ್ ಅನ್ನ ತಗೊಂಡು ಬರಬಹುದು. ಯಾಕಂದ್ರೆ ನಿಮ್ಮ ಕವಿತೆ ಅಥವಾ ಘೋಷಣೆಯನ್ನ ಮತ್ತೊಬ್ರು ಓದಿದಾಗ ಅವರಲ್ಲೂ ಆ ಜಾಗೃತ ಮನೋಭಾವ ಬಂದು ಅವರುನು ಇಲ್ಲ, ನಾವುನು ಇನ್ಮೇಲಿಂದ ಪ್ಲಾಸ್ಟಿಕ್ ಕವರ್ ತಗೋಬಾರ್ದಪ್ಪ ಅಂತ ಹೇಳಿ ಎಲ್ಲಾರ್ಗುನು ಅವೇರ್ನೆಸ್ ಬರ್ಲಿ ಅನ್ನೋದನ್ನ ನಾವು ಈ ಸ್ಪರ್ಧೆಯ ಮೂಲಕ ಆಶಿಸ್ತಾ ಇದ್ದೀವಿ. ಸೊ ಈಗ ಇಷ್ಟೇ ಅಲ್ದನೆ ಮಕ್ಕಳ, ನೀವು ಈ ಸ್ಪರ್ಧೆಯಿಂದ ಎಲ್ಲಾ ಈ ಬಹುಮಾನಗಳನ್ನು ಗೆಲ್ಬಹುದು, ಮತ್ತ ಅನೇಕ ಸಮಾಧಾನಕರ ಬಹುಮಾನನು ಗೆಲ್ಬಹುದು. ಯಾವ್ದು ಉತ್ತಮ ಘೋಷಣೆ ಇರ್ತೈತಲ್ಲ ಅದಕ್ಕ 1ನೇ 2ನೇ 3ನೇ ಬಹುಮಾನ ಕೊಡ್ತೀವಿ. ಆ ಉತ್ತಮ ಘೋಷಣೆ ನಿಮ್ಮದೇ ಆಗಿರ್ಬೋದು, ಹೌದಿಲ್ಲ? ಸೊ ಇವೆಲ್ಲಾ ಬಹುಮಾನ ನಾವು ಸಪರೇಟ್ ಆಗಿ ಈವನ್ ಪೇಪರ್ ಬ್ಯಾಗ್ ಮೇಕಿಂಗ್ ಐತಿ, ಇದಕ್ಕೂ ಐತಿ, ಮತ್ ಕ್ರಿಯೇಟಿವ್ ಸೆಕ್ಷನ್ ಇದೆ. ಅದ ಅಲ್ದನ ನಿಮಗ್ ಗೊತ್ತಿರುವಂಗ ನಾವು ಬಂಪರ್ ಪ್ರೈಸ್ ಅನ್ನು ಐತಿ. ಆ ಬಂಪರ್ ಪ್ರೈಸ್ ಒಳಗೇನು ಸೈಕಲ್ ಮತ್ತ ಕಾಪರ್ ವಾಟರ್ ಟ್ಯಾಂಕ್ ಮತ್ತ ಸ್ಮಾರ್ಟ್ ವಾಚ್ ಐತಿ. ಅದನ್ನ ಗೆಲ್ಲಾಕ್ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿ ನಾವೊಂದ್ ಬೇರೆ ವಿಡಿಯೋ ಮಾಡೇನಿ. ನೀವೆಲ್ಲಾರು ಹೋಗಿ ಆ ವಿಡಿಯೋ ನೋಡಿ ಅದಕ್ಕೂ ನೀವು ಪ್ರಯತ್ನ ಮಾಡ್ರಿ ಅಂತ ನಾನು ಎಲ್ಲಾರ್ಗು ಆಶಿಸ್ತೇನೆ. ಈ ಸ್ಪರ್ಧೆಯೊಳಗ್ ನೀವ್ ಏನ್ ಮಾಡ್ಬೇಕು? ಈ ಸ್ಪರ್ಧೆಯೊಳಗ್ ನೀವು ನಿಮ್ಮ ಸ್ವಂತ ಘೋಷಣೆಗಳನ್ನ ಅಥವಾ ಕವಿತೆಗಳನ್ನೇ ಬರಿಬೇಕು. ಅಂದ್ರ ಅವ್ನ ಎಲ್ಲಿಂದನೂ ನಕಲಿ ಮಾಡಿರ್ಬಾರ್ದು ಅಥವಾ ಕಾಪಿ ಮಾಡಿರ್ಬಾರ್ದು. ಎಲ್ಲೋ ಒಂದ್ ಬುಕ್ ಒಳಗ್ ನೋಡಿದ್ರಿ ಅಥವಾ ಎಲ್ಲೋ ಒಂದ್ ಪೇಪರ್ನಾಗ ಓದಿದ್ರಿ, ಗೂಗಲ್ನಾಗ ಹುಡುಕಿ, ಇಲ್ಲ ಅಂತಂದ್ರೆ ಯಾವ್ದಾರ ಫೇಸ್ಬುಕ್ ನಾಗ ಇದ್ದಿದ್ದು, ಇನ್ಸ್ಟಾಗ್ರಾಮ್ ಒಳಗಿದ್ದು ತಗೊಂಡ್ ಬಂದು ಇಲ್ಲಿ ನೀವು ಬರೆದು ಕಳಿಸೋಂಗಿಲ್ಲ. ಆದ್ರ ಮಕ್ಕಳ, ನೀವು ನಿಮ್ಮ ಪೋಷಕರದು, ನಿಮ್ಮ ಅಕ್ಕ ತಂಗಿರ್ದು, ಅಣ್ಣ ತಮ್ಮಗಳದು ಅಥವಾ ನಿಮ್ಮ ರಿಲೇಟಿವ್ಸ್, ನಿಮ್ಮ ಮನೆ ಹತ್ರ ಯಾರ ಇದ್ರ ಅವ್ರದ್ದು ಸಹಾಯ ಪಡೆದು ನೀವು ಬರೀಬಹುದು. ಓಕೆ, ಆದ್ರ ಅವು ಹೊಸದಾಗಿ ಬರೆದಿರುವಂತ ಘೋಷಣೆಗಳು, ಕವಿತೆಗಳೇ ಆಗಿರ್ಬೇಕು. ನೀವು ಅವ್ರದೆಲ್ಲ ನಿಮ್ಮ ದೊಡ್ಡವ್ರದ್ದು ಸಹಾಯ ತಗೊಂಡು ನೀವು ಬರೀಬಹುದು. ಓಕೆನಾ? ಮತ್ತ ಈ ಘೋಷಣೆ ನೀವು ಬರೆದ ಮೇಲೆ ನಾವೀಗ ಕೆಳಗ್ ತೋರಿಸ್ದಂಗ ಕೆಳಗಡೆ ನಿಮ್ಮ ವಿವರ ಬರೆದು ನೀವು ಕಳಿಸ್ಬೇಕು. ಮೇಲ್ಗಡೆ ನಿಮ್ಮ ಘೋಷಣೆ ಬರೆದ್ರಿ, ಕೆಳಗಡೆ ನಿಮ್ಮ ಹೆಸರುಗಳನ್ನ ಬರೆದು ನೀವು ನಮಗ ಅದನ್ನ ಕಳಿಸ್ಬೇಕು. ಅದಾದ್ಮೇಲೆ ನೀವು ಎಷ್ಟು ಬೇಕಾದಷ್ಟು ಬರೀರಿ. ಘೋಷಣೆ ಒಂದೇ ಬರಿಬೇಕು, 2 ಬರಿಬೇಕಂತ ಏನೂ ರಿಸ್ಟ್ರಿಕ್ಷನ್ ಇಲ್ಲ. ನೀವು 1 ಬರಿಬಹುದು, 10 ಬರ್ಬೋದು, ಅಥವಾ ಅದಕ್ಕಿಂತ ಜಾಸ್ತಿನೂ ಬರಿಬಹುದು. ಆಮೇಲೆ ಬರೇ ಘೋಷಣೆ ಬರಿಬೇಕೇನ್ರಿ ಮೇಡಮ್, ನಾವು ಘೋಷಣೆ ಬರೆದ ಕವಿತೆ ಬರಿಬಾರ್ದೇನ್ರಿ ಅಂತ ಏನೂ ಇಲ್ಲ. ನೀವು ಘೋಷಣೆ ಕವಿತೆ ಎರಡನ್ನೂ ಬರಿಬಹುದು. ಬೇಕು ಅಂತಂದ್ರ ಎರಡನ್ನೂ ಬರೆದು ನಮಗ ಕಳಿಸ್ರಿ. ಓಕೆ, ಆಮೇಲೆ ನೀವು ಯಾವ ಭಾಷೆಯೊಳಗ್ ಬರಿಬೇಕು ಅಂತಂದ್ರ ನೀವು ಇಂಗ್ಲಿಷ್, ಹಿಂದಿ, ಕನ್ನಡ ಇದ್ ಯಾವ್ದಾದ್ರೂ ಭಾಷೆಯೊಳಗುನು ಬರಿಬಹುದು. ಆಮೇಲೆ ನೀವು ಕನ್ನಡದಾಗ ಬರೋದ್ರ ಇಂಗ್ಲಿಷ್ನಾಗ ಬರಿಬಾರ್ದೇನ್ರಿ ಅಂದ್ರ ಹಂಗೇನಿಲ್ಲ. ನೀವು ಕನ್ನಡದಾಗ ಬರೋದ್ರ ಇಂಗ್ಲಿಷ್ನಾಗನು ಬರಿಬಹುದು, ಹಿಂದಿ ಒಳಗುನು ಬರೀರಿ, 3 ಲ್ಯಾಂಗ್ವೇಜ್ ಒಳಗುನು ನೀವು ಬರಿಬಹುದು. ಓಕೆ, ಆಮೇಲೆ ಕೆಲವೊಂದಿಷ್ಟು ಮಾಡಬಾರದೇನು ಅಂತ ಹೇಳ್ತಾ ಇದ್ದೇನೆ ನೋಡ್ರಿ. ಈಗ ಬಹಳ ತೆಳ್ಳಗ ಬರೆಯುವ ಪೆನ್ ಇರ್ತೈತಲ್ಲ, ಹಿಂಗ್ ತಗೊಂಡ್ ಬರದ್ರಿ ಅಂದ್ರೆ ನಾವ್ ಏನ್ ಮಾಡ್ತೀವಿ, ಇದನ್ನ ನಿಮ್ಮ ಇದನ್ನ ಫೋಟೋನ ಬೇರೆ ಕಡೆ ಯಾರಿಗಾರ ತೋರಿಸ್ತೇವೆ ಅಂತ ಇಟ್ಕೋರಿ, ಅವ್ರಿಗೆ ಓದಾಕನ ಮರ್ಜಿ ಬರುದಿಲ್ಲ ಹಿಂಗಿತ್ತಂದ್ರ, ಹೌದಿಲ್ಲ? ಕಾಣಂಗೇ ಇಲ್ಲ ಸರಿಯಾಗಿ, ಹಿಂಗ್ ದಿಟ್ಟಿಸಿ ನೋಡಿ ಓದ್ಬೇಕಾಗ್ತೈತಿ. ಸೊ ಅದಕ್ಕೆ ಏನ್ ಮಾಡ್ರಿ, ನೀವು ಅಗ್ದಿ ಒಂದ್ ಸ್ವಲ್ಪ ದಪ್ಪಾಗಿ ಬರುವಂತ ಪೆನ್ ಇಂದ ಬರೀರಿ. ಆಮೇಲೆ ಬಹಳ ಡಾರ್ಕ್ ಕಲರ್ ಇರುವಂತ, ಹಿಂಗ ಗಾಢ ಕಲರ್ ಇರುವಂತ ಪೆನ್ ಪೇಪರ್ ಮ್ಯಾಲ್ ಬರಿಬೇಡ್ರಿ. ಬಹಳ ಡಾರ್ಕ್ ಪೇಪರ್ ಇತ್ತು ಅಂದ್ರೆ ಅದ್ರ ಮೇಲೆ ಏನು ಕಾಣಂಗೇ ಇಲ್ಲ, ಹೌದಿಲ್ಲ? ಬರ್ದಿದ್ದೇ ಗೊತ್ತಾಗಂಗಿಲ್ಲ ಏನ್ ಬರ್ದಾರ್ ಬಿಟ್ಟಾರ ನೋಡ್ರಿ, ಹಿಂಗ್ ಕಾಣತೈತ್ಲ. ಸೊ ಅದಕ್ಕ ಲೈಟ್ ಕಲರ್ ಪೇಪರ್ ತಗೋರಿ. ಅಂದ್ರೆ ಯೆಲ್ಲೋ ಕಲರ್, ಪಿಂಕ್ ಕಲರ್, ಬ್ಲೂ ಕಲರ್, ಅದು ಲೈಟ್ ಬ್ಲೂ, ಅಗದಿ ಲೈಟ್ ಬ್ಲೂ, ಲೈಟ್ ಎಲ್ಲೋ. ಸೊ ಜಸ್ಟ್ ನೀವು ಬೇಕು ಅಂದ್ರ, ಇಲ್ಲ ಅಂದ್ರ ಬಿಳಿ ಹಾಳೆ ಮೇಲೆ ಬರೆಯೋದು ಉತ್ತಮ. ಓಕೆ, ಈಗ
ಈ ರೀತಿ ಫೋಟೋ ತೆಗದಂತೂ ಕಳಿಸ್ಲೇಬೇಡ್ರಿ. ಯಾಕಂದ್ರೆ ಹಿಂಗ್ ಫೋಟೋ ತೆಗದ್ರಿ ಅಂದ್ರ ನೋಡ್ರಿ ಏನು ಕಾಣಂಗೇ ಇಲ್ಲ, ಲೈಟ್ ಇಂದ ರಿಫ್ಲೆಕ್ಷನ್ ಬಿದ್ದು ಏನು ಕಾಣ್ಸಕತ್ತಿಲ್ಲ ಇಲ್ಲಿ, ಹೌದಾ? ಆಮೇಲೆ ಇದನ್ ಮಂದಿ ಓದ್ಬೇಕಲ್ಲ, ನೀವು ಕಳ್ಸಿದ ಘೋಷಣೆನ ನಾವು ಪೋಸ್ಟ್ ಮಾಡ್ತೀವಿ, ಅದನ್ನ ಜನ ಎಲ್ಲ ಓದ್ಬೇಕಿಲ್ಲೋ. ಅದಕ್ಕ ನೀವು ಕಂಪಲ್ಸರಿಯಾಗಿ ಬಹಳ ಕೇರ್ಫುಲ್ ಆಗಿ ಫೋಟೋ ತೆಗಿಬೇಕಂದ್ರೆ ಈ ರೀತಿ ರಿಫ್ಲೆಕ್ಷನ್ ಬೀಳ್ಲಾರ್ದಂಗ ಫೋಟೋ ತೆಗೀರಿ, ಓಕೆನಾ? ಆಮೇಲೆ ಗಾಢ ಬಣ್ಣದ ಸ್ಕೆಚ್ ಪೆನ್ ಲಿಂದ ಬರೀರಿ, ಬೆಟರ್. ಓಕೆ, ಯಾಕಂದ್ರೆ ನೀಟಾಗಿ ಕಾಣಿಸ್ತಾವ. ಆಮೇಲೆ ಗಿಟರ್ ಎಲ್ಲ ಯೂಸ್ ಮಾಡ್ಬೇಡ್ರಿ. ಸ್ಕೆಚ್ ಪೆನ್ ಅಂದ್ರೆ ಸ್ಕೆಚ್ ಪೆನ್, ಇಲ್ಲ ಅಂದ್ರ ಡಾರ್ಕ್ ಆಗಿ ಬರೆಯುವಂತ, ದಪ್ಪಾಗಿ ಬರೆಯುವಂತ ಪೆನ್ ನಡೀತೈತಿ. ಓಕೆ, ಆದ್ರ ಗ್ಲಿಟರ್ ಯೂಸ್ ಮಾಡ್ಬೋದೇನ್ರಿ ಮೇಡಮ್ ಅಂದ್ರೆ ಮಾಡ್ಬ್ಯಾಡ್ರಿ, ಅದ್ರೊಳಗ ಚಂದ ಕಾಣಂಗಿಲ್ಲ ಅಕ್ಷರ. ಈಗ ನೋಡ್ರಿ, ಸಿಂಪಲ್ ಆಗಿ ವೈಟ್ ಪೇಪರ್ ಮೇಲೆ ಇದು ಬ್ಲೂ ಕಲರ್ ನೀಟಾಗಿ ಕಾಣಿಸ್ತೈತಿ. ವೈಟ್ ಕಲರ್ ಮೇಲೆ ನೀವು ಯಾವ್ದೋ ಡಾರ್ಕ್ ಕಲರ್ ಬರೆದ್ರು ಚಂದ ಅನಿಸ್ತೈತಿ. ಬ್ಲೂ ಇರ್ಲಿ, ಪಿಂಕ್ ಇರ್ಲಿ, ರೆಡ್ ಕಲರ್ ಇರ್ಲಿ, ಹೌದಾ? ಡಾರ್ಕ್ ಗ್ರೀನ್ ಕಲರ್ಲೆ ಬರೆದ್ರು ಕಾಣಿಸ್ತೈತಿ. ಸೊ ಅದಕ್ಕೆ ನೀವು ಬೇಕಂದ್ರೆ ಬರೀ ವೈಟ್ ಪೇಪರ್ ಮೇಲೆ ಬರೆದು ಕಳಿಸಿದ್ರು ನಡೀತೈತಿ. ಓಕೆ, ಆಮೇಲೆ PDF ಅನ್ನ ಯಾವಾಗ ಮಾಡ್ಬೇಕು? ನೀವು ಒಂದು ಘೋಷಣೆಗಿಂತ ಜಾಸ್ತಿ ಬರೀತಿದ್ರಿ ಅಂತಂದ್ರ ಅವಾಗ ಏನಾಗ್ತೈತಿ, ಬಹಳಷ್ಟು ಘೋಷಣೆ ಬರೀತಿದ್ರಿ ಅಂದ್ರ ನಿಮ್ಗ ಒಂದ ಪೇಜ್ನಾಗ ಎಲ್ಲಾ ಹಿಡಿಯಂಗಿಲ್ಲ, ಹೌದಾ? ನೀಟಾಗಿ ಬರೀಬೇಕು. ನಿಮ್ಗೆ 2-3 ಪೇಜ್ ಅದು ಅಂತ ಇಟ್ಕೊಳ್ರಿ. 2-3 ಪೇಜ್ ಅದು ಅಂದ್ರೆ ಪ್ರತಿಯೊಂದು ಪೇಜದ್ದು ಫೋಟೋ ತೆಗೆದು ಅದನ್ನ PDF ಮಾಡಿ ನೀವು ನಮಗ್ ಕಳಿಸ್ಬೇಕು. ಆಮೇಲೆ ಪ್ರತಿಯೊಂದು ಪುಟದ ಮೇಲೂ ನಿಮ್ಮ ಹೆಸರು, ನಿಮ್ಮ ಸ್ಕೂಲ್ ಹೆಸರು ಮತ್ತೆ ನಿಮ್ದು ಕ್ಲಾಸ್ ಅನ್ನ ಬರೀಬೇಕು. ಅದಕ್ಕೊಂದ್ ಜಾಗ ಬಿಟ್ಬಿಡ್ರಿ. ಪ್ರತಿ ಪೇಜ್ ಮೇಲೂ ಬರೀಬೇಕು ನೀವು, ಒಂದ ಪೇಜ್ ಮೇಲೆ ಬರೆಯೋ ಹಂಗಿಲ್ಲ. ಯಾಕಂದ್ರ ಒಂದ ಪೇಜ್ ಮೇಲೆ ಬರದ್ರಿ ಅಂತಂದ್ರ ಆಮೇಲೆ ನಾವ್ ಅದನ್ನ ಪ್ರಿಂಟ್ ಔಟ್ ಏನ್ರ ತೆಗೆದು ಎಲ್ಲರ ಕಳಿಸಿದ್ವಿ ಅಂದ್ರೆ ಇದು ಯಾರ್ದಂತ ಗೊತ್ತಾಗಂಗಿಲ್ಲ, ಹೌದಾ? ಆಮೇಲೆ ಪ್ರತಿಯೊಂದು ಘೋಷಣೆನ ನೀವು ಬೇಕು ಅಂತಂದ್ರೆ ಒಂದ ಘೋಷಣೆನ ಒಂದು ಸಣ್ಣ ಹಾಳೆಯೊಳಗ್ ಬರೆದು ಅದ್ರ ಸುತ್ತಲೂ ಏನ್ರ ಡಿಸೈನ್ ಮಾಡಿ, ಫ್ಲವರ್ ಅಥವಾ ಏನ್ರ ಒಂದ್ ಸ್ವಲ್ಪ ಅದನ್ನ ಚಂದಾಗಿ ಮಾಡಿ ಅದನ್ನೂ ನೀವ್ ಏನ್ ಮಾಡ್ಬೋದು, ಒಂದ ಘೋಷಣೆ ಸಪರೇಟ್ ಆಗಿ ಬೇರೆ ಬೇರೆ ಸಣ್ಣ ಹಾಳೆಯೊಳಗ್ ಬರೆದು ಅದರದ್ದು ಫೋಟೋ ತೆಗೆದು ಅದ್ರದ್ದು PDF ಮಾಡ್ಬೋದು. ನೋಡಾಕ್ ಚಂದ ಅನಿಸ್ತೈತೆ. ಯಾಕಂದ್ರೆ ನಾವೆಲ್ಲಾ ಕಡೆ ಅದನ್ನ ಪೋಸ್ಟ್ ಮಾಡ್ತೇವಲ್ಲ, ನಿಮ್ಮ ಘೋಷಣೆ ನೋಡಿದ ಕೂಡ ಬೇರೆದವ್ರಿಗೆ ಚಂದ ಕಾಣಿಸ್ತ, ಅದಕ್ಕೆ, ಹೌದಾ? ಆಮೇಲೆ ನೀವ್ 2 ಅಥವಾ 3 ಭಾಷೆಗಳೊಳಗ ಘೋಷಣೆ ಬರೀತಿದ್ರಿ ಅಂದ್ರ ಪ್ರತಿಯೊಂದು ಭಾಷೆಯೊಳಗ್ ಬರೆಯುವಂತ ಘೋಷಣೆನ ಒಂದ್ ಪೇಜ್ ಒಳಗ್ ಬರೀರಿ. ಕನ್ನಡದೊಳಗಿಂದ ಒಂದ್ ಪೇಜ್ನಾಗ, ಇಂಗ್ಲಿಷ್ನಾಗಿಂದ ಒಂದ್ ಪೇಜ್ನಾಗ, ಹಿಂದಿ ಒಳಗಿಂದ ಒಂದ್ ಪೇಜ್ ಒಳಗ್, ಹಂಗ್ 3 ಮತ್ ಆಮೇಲೆ ಏನ್ ಮಾಡ್ರಿ, ಅವ್ 3 ನಿಮ್ಮ ಅಲ್ಲ, 3 ಪೇಜ್ ಮೇಲೂ ನಿಮ್ ಹೆಸರು ಬರೀತೀರಿ. ಓಕೆ, ಆಮೇಲೆ 3 ಪೇಜ್ ಮೇಲೂ ಹೆಸರು ಬರೆದು ನೀವ್ ಅದನ್ನ ಒಂದು ಫೋಟೋ ತೆಗೆದು PDF ಮಾಡಿ ಕಳಿಸ್ತೀರಿ. ಅದಷ್ಟೇ ಅಲ್ದನ ನೀವೀಗ ಏನ್ ನಾ ಮೇಲೆ ಹೇಳಿದ್ನಲ್ಲ, ಸಣ್ಣ ಹಾಳೆಯೊಳಗ್ ಬರೆದ್ರ, ಸಣ್ಣ ಹಾಳೆಯೊಳಗ್ ಬರೆದ್ ನೀವ್ ಅದನ್ನ ಬ್ಯೂಟಿಫೈ ಏನ್ ಮಾಡ್ತೀರಿ, ಸುಂದರ ಏನ್ ಗೊಳಿಸ್ತೀರಿ, ಅಲ್ಲೂನು ನಿಮ್ ಹೆಸರು ಇದನ್ನು ಕಂಪಲ್ಸರಿ ಬರ್ದಿರ್ಬೇಕು. ಪ್ರತಿಯೊಂದು ಪೇಜ್ ಮೇಲೂ ಬರಿಬೇಕು, ಅದು ಬಹಳ ಇಂಪಾರ್ಟೆಂಟ್. ಓಕೆನಾ? ಮತ್ತ ಕವಿತೆ ಮತ್ತು ಘೋಷಣೆ ವಿಡಿಯೋ ರಚನೆ ಅಂದ್ರೆ ಇಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ, ನಾವ್ ನಿಮ್ಗೊಂದು ವಿಡಿಯೋನ ಕಳ್ಸೀವಿ ನಿಮ್ ಗ್ರೂಪ್ ಒಳಗ, ಅದನ್ನ ನೋಡಿದ್ರಿ ಅಂದ್ರೆ ನಿಮ್ಗೆ ಗೊತ್ತಾಗ್ತೈತಿ ನೀವ್ ಯಾವ ರೀತಿ ವಿಡಿಯೋ ಮಾಡ್ಬೇಕು ಅಂತ ಹೇಳಿ. ಆ ರೀತಿ ನೋಡಿ, ಆ ವಿಡಿಯೋ ನೋಡಿ ನೀವ್ ಮಾಡಿ ನಮಗ ಕಳಿಸ್ಬೇಕು. ಆಮೇಲೆ ಘೋಷಣೆ ಮತ್ತು ಕವಿತೆ ವಿಡಿಯೋ ರಚನೆ ಅನ್ನೋದು ಪ್ರತಿಯೊಬ್ಬರು ಕಳಿಸುವಂತದ್ ಅಗತ್ಯ ಇದೆ. ಯಾಕಂತಂದ್ರ ನೀವ್ ಅದನ್ನ ಕಳಿಸ್ಲಿಲ್ಲ ಅಂದ್ರ ನೀವು ಬಹುಮಾನ ಗೆಲ್ಲುವಂತ ಚಾನ್ಸ್ ಅನ್ನ ಕಳ್ಕೊತೀರಿ. ನಿಮ್ದು ಅಗದಿ ಒಳ್ಳೆ ಘೋಷಣೆ ಇದ್ರು ನಾವ್ ವಿಡಿಯೋ ಮಾಡಿ ಕಳಿಸಿಲ್ಲ ಅಂತಂದ್ರ ನಾವ್ ಬಹುಮಾನ ಕೊಡಕ್ ಆಗುದಿಲ್ಲ ನಿಮಗ, ಓಕೆನಾ? ಆಮೇಲೆ ವಿಡಿಯೋದಾಗ ಏನಂತ ಹೇಳ್ಬೇಕು, ಈ ವಿಡಿಯೋದೊಳಗ್ ನೀವು ಫಸ್ಟ್ ನಿಮ್ಮ ಹೆಸರು, ಮತ್ತೆ ನೀವು ಹುಬ್ಬಳ್ಳಿ ಒಳಗ್ ಓದಾತಿರೋ, ಧಾರವಾಡದಾಗ ಓದಾತಿರೋ, ಓಕೆ, ಮತ್ತ ಯಾವ ಶಾಲೆಯೊಳಗ್ ಓದಾತಿರಿ, ಎಷ್ಟನೇ ತರಗತಿಯೊಳಗ್ ಓದಾತಿರಿ, ಇದನ್ನ ಹೇಳ್ತೀರಿ. ಆಮೇಲೆ OTP ಕೇಳುವುದನ್ನ ನಿಲ್ಲಿಸಿ ಎಂಬ ಧ್ಯೇಯದಲ್ಲಿ ಸೇರಲು ನನಗೆ ಹೆಮ್ಮೆಯಾಗುತ್ತಿದೆ ಅಂತ ಹೇಳ್ತೀರಿ. ಅದಾದ್ಮೇಲೆ ನಿಮ್ಮ ಘೋಷಣೆ ಏನು ಅದನ್ನ ಇಲ್ಲಿ ಹೇಳ್ಬೇಕು. ಮೊದ್ಲದನ್ನ ಹೇಳಿ ಆಮೇಲೆ ನಿಮ್ಮ ಘೋಷಣೆ ಹೇಳಿ ಕೆಳಗಡೆ ನನ್ನ ಭೂಮಿ ತಾಯಿ ನನ್ನ ಜವಾಬ್ದಾರಿ, ಜೈ ಕರ್ನಾಟಕ, ಜೈ ಹಿಂದ್, ಇಷ್ಟ ಹೇಳ್ಬೇಕು. ನಾವ್ ಇದನ್ನ ಒಂದು ಸ್ಯಾಂಪಲ್ ವಿಡಿಯೋ ನಿಮಗ್ ಕಳಿಸಿವಿ, ಅದನ್ನ ನೋಡಿ ನೀವು ಅದೇ ರೀತಿ ಮಾಡ್ರಿ, ಓಕೆನಾ? ಮತ್ತ ಇದ್ರದ್ದು ನೀವೇನ್ ಈ ಕವಿತೆದ್ದು ಅಥವಾ ಘೋಷಣೆದ್ದು ಫೋಟೋಗಳನ್ನ ತೆಗೆದು ವಿಡಿಯೋಗಳನ್ನ ತೆಗೆದು ಮಾಡ್ತಿರಲ್ಲ, ಇದನ್ನ ಯಾವಾಗ ಮತ್ತೆ ಎಲ್ಲಿ ಕಳಿಸ್ಬೇಕಪ್ಪ ಅಂತಂದ್ರ, ನೀವ್ ಈ ಫೋಟೋ ಮತ್ ವಿಡಿಯೋ ಮಾಡಿದ ತಕ್ಷಣ ನಮಗ್ ಕಳಿಸ್ರಿ. ನೀವ್ ಸ್ಕೂಲ್ ಸ್ಟಾರ್ಟ್ ಆಗುತ್ತನ ವೇಟ್ ಮಾಡ್ಬೇಕಾಗಿಲ್ಲ. ನೀವ್ ಇವತ್ ಮಾಡಿದ್ರೆ ಇವತ್ತ ಕಳಿಸ್ರಿ, ನಾಳೆ ಮಾಡಿದ್ರೆ ನಾಳೆ ಕಳಿಸ್ರಿ, ಅಥವಾ ನೀವು ಸೂಟಿಯೊಳಗೆ ಯಾವಾಗ ಮಾಡ್ತೀರಿ ಮಾಡಿದ ತಕ್ಷಣ ನಮಗ್ ಕಳಿಸ್ರಿ, ಓಕೆನಾ? ಆಮೇಲೆ ಅದನ್ನ ನೀವು ನಿಮ್ಮ ಶಿಕ್ಷಕರಿಗೆ ಅಥವಾ
ಈ ನಂಬರ್ ಇಲ್ಲಿ ಕೊಟ್ಟೆ ನೋಡ್ರಿ 9247231188 ಈ ನಂಬರಿಗೆ ಕಳಿಸ್ರಿ. ಆಮೇಲೆ ನೀವ್ ಏನು ಮಾಡಿರ್ತೀರಲ್ಲ, PDF ಮಾಡಿರ್ತೀರಿ ಅಥವಾ ಶೀಟ್ ಮೇಲೆ ಬರ್ದಿರ್ತೀರಿ, ನೀವ್ ಅದ್ ತೆಗ್ದಿ ಚಂದ ಎಲ್ಲಾ ಮಾಡಿರ್ತೀರಿ, ಅವನ್ನೆಲ್ಲ ಏನಂದ್ರೆ ಒಂದ್ ಕಡೆ ನೀವು ಮಾಡಿದ್ದನ್ನ ನೀಟಾಗಿ ತೆಗೆದಿಟ್ಟು, ನಿಮ್ಮ ಸ್ಕೂಲ್ ರೀಓಪನ್ ಆಗ್ತಿರ್ಬೇಕಂದ್ರ ನಿಮ್ಮ ಶಾಲೆಯ ಪುನರಾರಂಭದ ದಿನ ನೀವು ಅವನ್ನ ತಗೊಂಡು ಬಂದು ನಿಮ್ಮ ಟೀಚರ್ಸಿಗೆ ಕೊಡಬೇಕು. ಓಕೆನಾ? ಗೊತ್ತಾತಲ್ಲ ಮಕ್ಕಳೇ? ಈಗ ಹಂಗಂದ್ರ ನಿಮ್ಗ ಈ ಘೋಷಣೆ ಮತ್ತ ಕವಿತೆ ಬರೆಯುವಂತ ಸ್ಪರ್ಧೆಗೆ ನೀವ್ ಏನ್ ಮಾಡ್ಬೇಕು ಅನ್ನೋದೆಲ್ಲಾ ಗೊತ್ತಾಯ್ತದಿಲ್ರಿ? ಮತ್ ಇನ್ ಎದಕ್ ವೇಟ್ ಮಾಡತ್ತೀರಿ? ಬಡ ಬಡ ಪೇಪರ್ ತಗೋರಿ, ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಡ್ರಿ. ಅತ್ತಾಗಿತ್ತಾಗ ಟೈಮ್ ವೇಸ್ಟ್ ಮಾಡ್ಲಾರ್ದಂಗ ಫುಲ್ ತಲಿ ಕೆಡಿಸ್ಕೊಂಡು ಚಂದಾಗಿ ಬರೀರಿ. ಘೋಷಣೆಗಳನ್ನ ಮತ್ತ ಕವಿತೆಗಳನ್ನ ಬರೆದು ಬಡ ಬಡ ವಿಡಿಯೋ ಮಾಡ್ರಿ, ನಮಗ್ ಕಳಿಸ್ತಾ ಇರ್ರಿ. ಆಮೇಲೆ ಒಳ್ಳೆ ಒಳ್ಳೆ ಪ್ರೈಸಸ್ ನಿಮ್ಗೆಲ್ಲಾರ್ಗು ಗೆಲ್ರಿ. ಮತ್ತ ಅಷ್ಟೇ ಅಲ್ದನ ನಿಮ್ಮ ಸ್ಕೂಲಿಗೂ ನೀವು ಪ್ರೈಸಸ್ ಗೆಲ್ರಿ ಅಂತ ಹೇಳಿ ನಾನು ಆಶಿಸ್ತೀನಿ. ಸೊ ಮಕ್ಕಳೇ, ಆಲ್ ದ ಬೆಸ್ಟ್.